ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಮ್ಯಾಟ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ, ನಮ್ಮ ಕಂಟೆಂಟ್ ಸರಿಯಾಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾವು ಡೈಲಿ ಕ್ಲಾಸಸ್ ತೊಗೋತೀವಿ. ಸೊ ನಿಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಇವೇ ಪ್ರಶ್ನೆಗಳು ಬಂದಿತ್ತು ಇಲ್ಲ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ಟೂಡೆಂಟ್ಗಳು ಯಾವ ರೀತಿ ಕ್ವಶನ್ಸ್ನ ಕಳಿಸಿರ್ತಾರೋ ಅದೇ ರೀತಿ ನಾವು ಕ್ವಶನ್ಸ್ನ ತೊಗೊಂಡಿರ್ತೀವಿ. ತಪ್ಪಾದಾಗ ದಯವಿಟ್ಟು ಕ್ಷಮಿಸಿ. ನಿಮಗೇನಾದರೂ ಪೂರ್ತಿ ಕ್ವಶನ್ಸ್ ಕ್ಲಿಯರ್ ಆಗಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇವತ್ತಿನ ಕ್ವಶನ್ಸ್ ನೋಡೋಣ ಬನ್ನಿ. ಹಾಗೆ ನಿಮ್ಮ PDF ಬೇಕಾದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. NNSS PDF ಲಭ್ಯವಿದೆ. ಎಕ್ಸಾಮ್ ಪ್ರಿಪ್ರೇಷನ್ PDF ಕೂಡ ಲಭ್ಯವಿದೆ. SSC GD MTS CGL CHSL ಸೊ ಕೇಂದ್ರ ಸರ್ಕಾರದ ಯಾವುದೇ ಪರೀಕ್ಷೆ ಉಪಯೋಗವಾಗುವಂಥ PDF ಲಭ್ಯವಿದೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೋಬಹುದು. ಝಾಂಜರ್ ಯಾವ ರಾಜ್ಯದಲ್ಲಿ ಆಚರಿಸುವ ಜಾನಪದ ನೃತ್ಯವಾಗಿದೆ? ಇದು ಸರಿಯಾದ ಉತ್ತರ ಚಂಬಾ ಜಿಲ್ಲೆ, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಚೆನ್ನಚಾಮ್, ಶಾಂಡ್ ಮತ್ತು ಶಾಬು ಮತ್ತು ರಾಕ್ಷಸ ನೃತ್ಯ ರಾಜ್ಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನೊಂದು ನೃತ್ಯ ಇದೆ ಝಾಂಜರ್, ಕೇಳಿದಾರ ಅಂತ ಹೇಳ್ತಿದ್ದಾರೆ. ಸೊ ಜಂಜರ್ ನೃತ್ಯ ಇದು ಛತ್ತೀಸ್ಗಢ, ಒಡಿಶಾ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಚರಿಸಲಾಗುವ ನೃತ್ಯವಾಗಿದೆ. ಜಂಜರ್ ನೃತ್ಯ ಅದು. ನೆಕ್ಸ್ಟ್ ಕ್ವಶನ್, ದ ಡೇ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಸುಧಾಮೂರ್ತಿ. ನೆಕ್ಸ್ಟ್ ಕ್ವಶನ್, ಶಕ್ತಿ ದಿ ಡಿವೈನ್ ಫೆಮಿನೈನ್ ಪುಸ್ತಕವನ್ನು ಬರೆದವರು ಅನುಜಾ ಚಂದ್ರಮೌಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ದಕ್ಷಿಣ ಪತೇಶ್ವರ ಬಿರುದು ಹೊಂದಿದ? ಇದು ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ. ದಕ್ಷಿಣ ಪತೇಶ್ವರ ಅಂದರೆ ದಕ್ಷಿಣದ ಒಡೆ ಎಂಬುದು ಬಾದಾಮಿ ಚಾಲುಕ್ಯ ವಂಶದ ಶ್ರೇಷ್ಠ ದೊರೆಯಾದಂಥ ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ ಬಿರುದು ಹೊಂದಿದ. ಉತ್ತರ ಭಾರತದ ಅರಸ ಆದ ಹರ್ಷವರ್ಧನ ನರ್ಮದಾ ನದಿಯ ದಡದಲ್ಲಿ ಸೋಲಿಸಿದ ನಂತರ ಪುಲಿಕೇಶಿಯು ಈ ಬಿರುದನ್ನು ಧರಿಸಿದನು. ಈ ಐತಿಹಾಸಿಕ ವಿಜಯದ ನಂತರ ಅವನು ದಕ್ಷಿಣ ಭಾರತದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ನೆಕ್ಸ್ಟ್ ಕ್ವಶನ್, ಒನ್ ವರ್ಡ್ಸ್ ಆಫ್ ಡೆಫಿನಿಷನ್, ಎ ಪರ್ಸನ್ ನೌನ್ ಫಾರ್ ಹೀಸ್ ಬ್ಯಾಡ್ ಡೀಡ್ಸ್. ಸರಿಯಾದ ಉತ್ತರ ನಟೋರಿಯಸ್. ನೆಕ್ಸ್ಟ್ ಕ್ವಶನ್, 2024 ಲೋಕಸಭಾ ಚುನಾವಣಾ ಫಲಿತಾಂಶದ ಪ್ರಕಾರ ಲೋಕಸಭೆಯಲ್ಲಿ ಮಹಿಳಾ ಪ್ರಾತಿನಿಧ್ಯದ ಪ್ರಮಾಣವು ಸುಮಾರು ಎಷ್ಟು? ಸರಿಯಾದ ಉತ್ತರ 13.6% ಅಥವಾ 14%. ಹೆಚ್ಚಿನ ಮಾಹಿತಿ ನೋಡಿ. 543 ಸದಸ್ಯರ ಪೈಕಿ ಸುಮಾರು 13.6% ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಹಾಗೆ 2019ರಲ್ಲಿ ನೋಡಿ 78 ಮಹಿಳೆಯರು ಅಂದರೆ 14.14% ಆಯ್ಕೆಯಾಗಿದ್ದರು. ಈ ಬಾರಿ 2024 ಆ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ, 74 ಮಹಿಳೆಯರು. ನೆಕ್ಸ್ಟ್ ಕ್ವಶನ್, 2024ರ ಸಾರ್ವತ್ರಿಕ ಚುನಾವಣೆ ಮತಗಟ್ಟೆಗಳಲ್ಲಿ ಒಟ್ಟಾರೆಯಾಗಿ ಮಹಿಳೆಯರು ಎಷ್ಟು ಮತದಾನ ದಾಖಲೆಯಾಗಿದೆ? ಇದು ಪ್ರಶ್ನೆ ಕೇಳಿದಾರ ಅಥವಾ ಅದು ಪ್ರಶ್ನೆ ಕೇಳಿದಾರ ಕ್ಲಿಯರ್ ಇಲ್ಲ, ಎರಡೂ ತೊಗೊಂಡಿದ್ದೀನಿ. ಸರಿಯಾದ ಉತ್ತರ 65.79%. ನೆಕ್ಸ್ಟ್ ಕ್ವಶನ್, ಬ್ರೆಜಿಲ್ನಲ್ಲಿ ಆಯೋಜಿಸಿದ ಫಿಫಾ ವಿಶ್ವಕಪ್ ಯಾವ ವರ್ಷದಲ್ಲಿ ಭಾರತ ಭಾಗವಹಿಸಲು ತಿರಸ್ಕರಿಸಿತು? ಸರಿಯಾದ ಉತ್ತರ 1950. 1950ರ ಫಿಫಾ ವಿಶ್ವಕಪ್ ಬ್ರೆಜಿಲ್ನಲ್ಲಿ ಜೂನ್ 24ರಿಂದ ಜುಲೈ 16, 1950ರವರೆಗೂ ನಡೆಯಿತು. ಇದು ವಿಶ್ವ ಸಮರ 2ನೇ ನಂತರ ಮೊದಲ ಪಂದ್ಯಾವಳಿಯಾಗಿದೆ. ಈ ಟೂರ್ನಿಯಲ್ಲಿ ಉರುಗ್ವೆ ಅಂತಿಮ ಪಂದ್ಯದಲ್ಲಿ ಬ್ರೆಜಿಲನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿತು. ರಿಯೋ ಡಿ ಜನೇರೋ ಮರಕಾನಾ ಕ್ರೀಡಾಂಗಣದಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್, ಮೆಂಡಲೀವ್ ತನ್ನ ಆವರ್ತಕ ಕೋಷ್ಟಕದಲ್ಲಿ ಯಾವ ಅಂಶಕ್ಕೆ ಸ್ಥಿರ ಸ್ಥಾನವನ್ನು ನಿಗದಿಪಡಿಸಲು ಸಾಧ್ಯವಾಗಲಿಲ್ಲ? ಸರಿಯಾದ ಉತ್ತರ ಹೈಡ್ರೋಜನ್. ಹೈಡ್ರೋಜನ್ ಕ್ಷಾರ ಲೋಹಗಳು ಅಂದರೆ ಆಲ್ಕಲಿ ಮೆಟಲ್ಸ್ ಮತ್ತು ಹ್ಯಾಲೋಜನ್ಗಳು ಹ್ಯಾಲೋಜನ್ಸ್ ಎರಡರೊಂದಿಗೂ ಹೋಲುವ ಲಕ್ಷಣಗಳು ಹೊಂದಿರುವುದರಿಂದ ಅದರ ಸ್ಥಾನವನ್ನು ನಿಗದಿಪಡಿಸಲು ಸಾಧ್ಯವಾಗಲಿಲ್ಲ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಶೇರ್ ಶಾ ಸೂರಿ ಸಮಾಧಿ ಇರುವ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಬಿಹಾರದ ಸಸಾರಾಮ್. ಸೊ ಶೇರ್ ಶಾ ಸೂರಿ ಸಮಾಧಿ ಇರುವ ಸ್ಥಳ ಬಿಹಾರದ ಸಸಾರಾಮ್. ನಿರ್ಮಾಣ 1545ರಲ್ಲಿ ಶೇರ್ ಶಾ ಸೂರಿಯ ಮರಣದ ನಂತರ ಅವರ ಮಗ ಇಸ್ಲಾಂ ಶಾ ಪೂರ್ಣಗೊಳಿಸಿದನು. ಇದರ ವಾಸ್ತುಶಿಲ್ಪ ಇಂಡೋ ಇಸ್ಲಾಮಿಕ್ ಶೈಲಿ. ಇದನ್ನು ಭಾರತದ 2ನೇ ತಾಜ್ ಮಹಲ್ ಎಂದು ಕೂಡ ಕರೆಯುತ್ತಾರೆ. ಇದರ ವಿಶೇಷತೆ ಕೃತಕ ಸರೋವರದ ಮಧ್ಯದಲ್ಲಿದ್ದು ಸುತ್ತಲೂ ಕಲ್ಲಿನ ದಂಡೆಗಳನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ನೀರಿನಿಂದ ತುಂಬಿದ ಕಾಗದದ ಕಪ್ಪನ್ನು ಜ್ವಾಲೆಯ ಮೇಲೆ ಇಟ್ಟಾಗ ಏಕೆ ಬೆಂಕಿ ಹಿಡಿಯುವುದಿಲ್ಲ? ಇದು ಸರಿಯಾದ ಉತ್ತರ ಏಕೆಂದರೆ ಕಾಗದಕ್ಕೆ ಒದಗಿಸಲಾದ ಶಾಖವು ವಾಹಕತೆಯ ಮೂಲಕ ನೀರಿಗೆ ವರ್ಗಾಯಿಸಲ್ಪಡುತ್ತದೆ. ನೀರಿನಿಂದ ತುಂಬಿದ ಕಾಗದದ ಕಪ್ಪನ್ನು ಬೆಂಕಿಯ ಮೇಲೆ ಇರಿಸಿದಾಗ ನೀರು ಶಾಖವನ್ನು ಹೀರಿಕೊಂಡು ಬಿಸಿಯಾಗುತ್ತದೆ. ಆದರೆ ಕಾಗದವು ತನ್ನ ದಹನ ತಾಪಮಾನವನ್ನು ತಲುಪದ ಕಾರಣ ಅದು ಬೆಂಕಿ ಹಿಡಿಯುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಮಾರ್ಚ್ 2025ರಲ್ಲಿ ಸ್ಪೇಸ್ ಎಕ್ಸ್ ಮೂಲಕ ಉಡಾವಣೆಗೊಂಡ AI ಬಳಸಿ ಕಾಡ್ಗಿಚ್ಚುಗಳನ್ನು ಪತ್ತೆ ಹಚ್ಚುವ ಫೈರ್ ಸ್ಯಾಟ್ ಉಪಗ್ರಹವನ್ನು ಗೂಗಲ್ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಮೂವಾನ್ ಸ್ಪೇಸ್, ಅರ್ತ್ ಫೈರ್ ಅಲಯನ್ಸ್ ಮತ್ತು ಮೂರ್ ಫೌಂಡೇಶನ್. ನೆಕ್ಸ್ಟ್ ಕ್ವಶನ್, ಆಮ್ಲವು ಪ್ರತಾಮ್ಲ ಅಥವಾ ಬೇಸ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ರೂಪುಗೊಂಡ ಉತ್ಪನ್ನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಲವಣ ಮತ್ತು ನೀರು.
ಆಮ್ಲವು ಪ್ರತ್ಯಾಮ್ಲದಿಂದ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಲವಣ ಮತ್ತು ನೀರು ಸಾಲ್ಟ್ ಆ್ಯಂಡ್ ವಾಟರ್ ಎಂದು ಕರೆಯುತ್ತಾರೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಮಾನವನ ದೇಹದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿರುವ ಗ್ರಂಥಿಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸೇರಿವೆ? ಸೊ ಈ ಕ್ವಶನ್ನಲ್ಲಿ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗುತ್ತೆ. ಯಾಕಂದರೆ ಆಪ್ಷನಲ್ಲಿ ಟೆಸ್ಟಸ್ ಅಂದರೆ ವೃಷಣಗಳು ಕೊಟ್ಟಿರ್ಬೋದು ಅಥವಾ ಅಂಡಾಶಯಗಳು ಕೊಟ್ಟಿರ್ಬೋದು. ಇವು ಎರಡೂ ಕೊಟ್ಟಿರ್ಲಿಕ್ಕಂದರೆ ಆಯ್ಕೆಗಳಲ್ಲಿ ವೃಷಣ ಅಥವಾ ಅಂಡಾಶಯ ಇಲ್ಲದಿದ್ದರೆ ಮೂತ್ರಪಿಂಡದ ಮೇಲೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು ನಂತರದ ಸ್ಥಾನದಲ್ಲಿ ಬರ್ತದೆ. ಇಲ್ಲಾಂದರೆ ಅಡ್ರಿನಲ್ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಡ್ರಿನಲ್ ಗ್ರಂಥಿಗಳು ಪ್ರತಿಯೊಂದು ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಸಣ್ಣ ತ್ರಿಕೋನಾಕಾರದ ಅಂತರ್ಸ್ರಾವಕ ಗ್ರಂಥಿಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಮೊಣಕಾಲು ಹಿಡಿತ ಮತ್ತು ಕಣಕಾಲು ಹಿಡಿತ ಯಾವ ಕ್ರೀಡೆಗೆ ಸಂಬಂಧಿಸಿದ ರಕ್ಷಣಾತ್ಮಕ ತಂತ್ರಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಕಬಡ್ಡಿ. ನೆಕ್ಸ್ಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ ಎಕ್ಸೆಸಿವ್. ನೆಕ್ಸ್ಟ್ ಇಡಿಯಮ್ಸ್ ಕೇಳಿದ್ದಾರೆ ಟು ಟಿಕ್ ಆಲ್ ದ ಬಾಕ್ಸಸ್, ಟು ಸ್ಯಾಟಿಸ್ಫೈ ಆಲ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಕ್ವಶನ್, ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯರಾಶಿಗಳ ಅನುಪಾತ ಎಷ್ಟು? ಇದು ಸರಿಯಾದ ಉತ್ತರ 1.8. ನೆಕ್ಸ್ಟ್ ಕ್ವಶನ್, ಗುಜರಾತ್ನ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟ ಹಬ್ಬ ಯಾವ ಹಬ್ಬದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಮಕರ ಸಂಕ್ರಾಂತಿ. ಉತ್ತರಾಯಣದ ಪ್ರತಿ ವರ್ಷ ಜನವರಿ 14 ಅಂದರೆ ಮಕರ ಸಂಕ್ರಾಂತಿಯಂದು ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ವರ್ಣರಂಜಿತ ಹಬ್ಬವಾಗಿದೆ. ಇದು ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆ ಆರಂಭವನ್ನು ಸೂಚಿಸುತ್ತದೆ. ಇದರಲ್ಲಿ ಛಾವಣಿಗಳ ಮೇಲೆ ಗಾಳಿಪಟ ಹಾರಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನಿಗೆ ದ್ರೋಹ ಬಗೆದ ಅವನ ಸೈನ್ಯದ ಮುಖ್ಯಸ್ಥ ಕಮಾಂಡರ್ ಇನ್ ಚೀಫ್ ಯಾರು? ಇದು ಸರಿಯಾದ ಉತ್ತರ ಮೀರ್ ಜಾಫರ್. 1757ರ ಪ್ಲಾಸಿ ಕದನದಲ್ಲಿ ನವಾಬ್ ಸಿರಾಜುದ್ದೌಲನಿಗೆ ದ್ರೋಹ ಬಗೆದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ನೊಂದಿಗೆ ಕೈ ಜೋಡಿಸಿದವನು ಅವನ ಸೈನ್ಯದ ಮುಖ್ಯಸ್ಥ ಮೀರ್ ಜಾಫರ್. ಬಂಗಾಳದ ನವಾಬ್ ಆಗುವ ಆಶೆಯಿಂದ ಮೀರ್ ಜಾಫರ್ ತನ್ನ ಸೈನ್ಯವನ್ನು ಕದನದಲ್ಲಿ ಬಳಸದೆ ತಟಸ್ಥವಾಗಿ ಉಳಿದು ಸಿರಾಜುದ್ದೌಲನನ್ನು ಸೋಲಲು ಪ್ರಮುಖ ಕಾರಣನಾದನು. ನೆಕ್ಸ್ಟ್ ಕ್ವಶನ್, ಖ್ಯಾತ ಕರ್ನಾಟಕ ಸಂಗೀತಗಾರ್ತಿ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಅನ್ನು ಯಾವ ವರ್ಷ ಪ್ರದಾನ ಮಾಡಲಾಯಿತು? ಇದು ಸರಿಯಾದ 1998. ಇವರಿಗೆ 1954ರಲ್ಲಿ ಪದ್ಮಭೂಷಣ, 1956ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಸಂಗೀತ ಕಲಾನಿಧಿ, 1974ರಲ್ಲಿ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ, 1975ರಲ್ಲಿ ಪದ್ಮವಿಭೂಷಣ, 1975ರಲ್ಲಿ ಇಂಡಿಯನ್ ಫೈನ್ ಆರ್ಟ್ಸ್ ಸೊಸೈಟಿ ಚೆನ್ನೈನ ಸಂಗೀತ ಕಲಾ ಶಿಖಾಮಣಿ, 1988ರಲ್ಲಿ ಕಾಳಿದಾಸ್ ಸಮ್ಮಾನ್ ಮತ್ತು 1990ರಲ್ಲಿ ರಾಷ್ಟ್ರೀಯ ಏಕೀಕರಣಕ್ಕಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಬಂಡವಾಳ ಸರಕುಗಳ ನೀತಿ ನ್ಯಾಷನಲ್ ಕ್ಯಾಪಿಟಲ್ ಗೂಡ್ಸ್ ಪಾಲಿಸಿ ಈ ನೀತಿಯನ್ನು ಭಾರತ ಸರ್ಕಾರವು ಎಷ್ಟರಲ್ಲಿ ಜಾರಿಗೆ ತಂದಿತು? ಇದಕ್ಕೆ ಸರಿಯಾದ ಉತ್ತರ 2016. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಭೂಮಿಯ ಮೇಲ್ಮೈಯಿಂದ ಸರಾಸರಿ ಎಷ್ಟು ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿದೆ? ಇದು ಸರಿಯಾದ ಉತ್ತರ 400ರಿಂದ 420 ಕಿಲೋಮೀಟರ್, ಸುಮಾರು 250 ಮೈಲುಗಳು. ಸೊ ಇದು ಯಾವ ಕಕ್ಷೆಯಲ್ಲಿದೆ? ಇದು ಭೂಮಿಯ ಕೆಳ ಕಕ್ಷೆಯಲ್ಲಿದೆ. ಇದರ ವೇಗ ಗಂಟೆಗೆ ಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಇದು ಪ್ರತಿ 90ರಿಂದ 93 ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಒಂದು ಬಾರಿ ಸುತ್ತಿಸುತ್ತದೆ. ನೆಕ್ಸ್ಟ್ ಕ್ವಶನ್, 1000 ಕಂಬಗಳ ದೇವಾಲಯ ಇರುವ ರಾಜ್ಯ ಅಥವಾ ಎಲ್ಲಿದೆ? ಇದು ಸರಿಯಾದ ತೆಲಂಗಾಣ. 1000 ಕಂಬಗಳ ದೇವಾಲಯವು ಅಂದರೆ ರುದ್ರೇಶ್ವರ ಸ್ವಾಮಿ ದೇವಾಲಯ ತೆಲಂಗಾಣದ ಹನುಮಕೊಂಡ ಅಂದರೆ ವರಂಗಲ್ ಸಮೀಪದಲ್ಲಿದೆ. ಇದನ್ನು 12ನೇ ಶತಮಾನದಲ್ಲಿ ಕಾಕತೀಯ ರಾಜರು ನಿರ್ಮಿಸಿದನು. ಸೊ ಇನ್ನೊಂದಿದೆ 1000 ಕಂಬದ ಬಸದಿ ಅಂದರೆ 1000 ಕಂಬದ ದೇವಾಲಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯಲ್ಲಿದೆ. ಸೊ ಯಾವುದು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ ಪರ್ನಿಸಿಯಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳ ಯಾವ ವಿಷಯವನ್ನು ಪ್ರಾಥಮಿಕ ವಲಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಕೃಷಿ. ಪ್ರಾಥಮಿಕ ವಲಯವು ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವ ಆರ್ಥಿಕತೆ ಮೂಲಭೂತ ಕ್ಷೇತ್ರವಾಗಿದೆ. ಇದರಲ್ಲಿ ಕೃಷಿ, ಮೀನುಗಾರಿಕೆ, ಅರಣ್ಯ, ಗಣಿಗಾರಿಕೆ ಮತ್ತು ಪಶುಸಂಗೋಪನೆಗಳು ಬರುತ್ತೆ. ಸೊ ಸ್ನೇಹಿತರೆ, ನನಗೆ ಇಷ್ಟು ಕ್ವಶನ್ಸ್ ಸಿಕ್ಕಿದ್ದವು. ಇವೇ ಪ್ರಶ್ನೆಗಳು ಬಂದಿತ್ತಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನೀವು ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗಲಿ. ನಿಮಗೆ PDF ಬೇಕಾದರೆ ಮೊದಲೇ ನಂಬರ್ ಕೊಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಾಗ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ.